ಹಲೋ ನಮಸ್ಕಾರ ರೀ ಎಲ್ರಿಗೂ ಮತ್ತೊಮ್ಮೆ ಜರ್ನಿ ವಿತ್ ಸಚಿನ್ ಚಾನಲ್ಗೆ ಸ್ವಾಗತ. ಭಾಳ ದಿನ ಆದ್ಮೇಲೆ ಮತ್ತೆ ವಿಡಿಯೋ ಸ್ಟಾರ್ಟ್ ಮಾಡಾಕ್ತೀನಿ. ಏಕಾಏಕಿ ನಮ್ಮ ಮಾಮ ತುಳಜಾಪುರ ಪ್ಲಾನ್ ಮಾಡಿದ, ಹಂಗಾಗಿ ತುಳಜಾಪುರಕ್ಕೆ ಹೋಗೋದು ಇದೊಂದು ಜರ್ನಿ ವಿಡಿಯೋ. ಏಕಾಏಕಿ ಪ್ಲಾನ್ ಮಾಡೋಣ ಬಂದ್ಬಿಟ್ಟಿವಿ. ಏನ್ ನೋಡ್ರಿ ಅವತಾರ ಹಿಂಗೈತಿ. ಈ ಕಡೆ ಅಂತರೂ ಬರೋದು ಬಂದಿವಿ, ಈ ಕಡೆ ಫುಲ್ ಬಿಸಿಲೈತಿ. ಎಲ್ಲಾ ಕಡೆ ಮಳೆಗಾಲ ಸ್ಟಾರ್ಟ್ ಆಗಿದ್ರೆ ಈ ಕಡೆ ಬಿಸಿಲೈತಿ. ತುಳಜಾಪುರಕ್ಕೆ ಯಾಕೆ ಏಕಾಏಕಿ ಹೋಗಕ್ ಪ್ಲಾನ್ ಮಾಡಿದಂತ ನಮ್ಮ ಮಾಮ ಕೇಳುನ್ರಿ. ಇಲ್ಲಿ ನೋಡ್ರಿ, ನಮ್ಮ ಅಕ್ಕ ಅದಾರ, ನಮ್ಮ ಮಾಮ ಅದಾನ, ಮುಂದ ಡ್ರೈವರ್ ಕಾರ್ತಿಕ್ ಅದಾನ, ಈ ಕಡೆ ನಮ್ ಫೈನಾನ್ಸಿಯಲ್ ಚೇತನ್ ಅದಾನ. ಮಾಮ ಏಕಾಏಕಿ ಪ್ಲಾನ್ ಯಾಕೆ ಮಾಡಿದ್ರಿ ತುಳಜಾಪುರಕ್ಕೆ ಹೋಗಕ? ಈಗ ಆಕ್ಚುಲಿ ಅಧಿಕ ಮಾಸ ಒಳಗ ಹೆಂಗಿರ್ತೈತಿ, ನಮ್ದು ಕುಲದೇವತೆ ಇಲ್ಲ ಕುಲದೇವ್ರ ಇರ್ತಾರಲ್ಲ ಫ್ಯಾಮಿಲಿದ, ಆ ದೇವ್ರಿಗೆ ಹೋಗಿ ಬರ್ಬೇಕು. ಯಾಕಂದ್ರ ಅಧಿಕ ಮಾಸ ಒಳಗ ನೀವ್ ಏನ ಕೆಲ್ಸ ಮಾಡಿದ್ರು, ಏನ ಪುಣ್ಯದ ಕೆಲ್ಸ ಮಾಡ್ಲಿ, ಏನ ಮಾಡ್ಲಿ ಅಂದ್ರೆ ಡಬಲ್ ಆಗ್ತಿತ್ತು. ಹಂಗ ಮೊದ್ಲಿನ ಬಿಲೀಫ್ಸ್ ಎಲ್ಲಾ ಹಂಗದಾವ. ಹೆಂಗ ಚಲೋ ಕೆಲ್ಸ ಮಾಡ್ಲಿ, ಏನ್ ಬೇಕಾದ್ ಮಾಡ್ಲಿ. ಮತ್ತ ಹೆಂಗ ಈ ಅಧಿಕ ಮಾಸ ಅನ್ನೋದ್ ಏನೈತಿ, ವಿಷ್ಣು ದೇವರಿಗೆ ಅರ್ಪಣೆ ಮಾಡಿರ್ತಾರ. ಸೊ ವಿಷ್ಣು ದೇವರಿಗೆ ಹೆಂಗ ವಿಷ್ಣು ದೇವ್ರಿಗೆ ಪಡ್ಕೊಂಡ್ರ, ಇಲ್ಲ ನಿಮ್ ಕುಲದೇವತೆಗೆ ಪಡ್ಕೊಂಡ್ರ, ನಿಮ್ದ ಹಳೆ ಪಾಪಗಳು ಇಲ್ಲ, ಹಳೆ ಜನ್ಮದ ಕರ್ಮ ಪಾಪಗಳು ಇಲ್ಲ ಅಂದ್ರ, ನಿಮ್ಮ ಯಾರ ಅನ್ಸಿಸ್ಟರ್ ಇವ್ರೆ ಹಿರಿಯರ್ ಇರ್ತಾರಲ್ಲ, ಅವ್ರದ್ದು ಏನ್ರ ಪಾಪ ಕರ್ಮಗಳು ಇದ್ರ ಅದೆಲ್ಲ ಕ್ಲಿಯರ್ ಆಗ್ತೈತಿ. ಮತ್ ಇದ್ರೊಳಗ ಸ್ವಲ್ಪ ಚಲೋ ಕೆಲಸ ಮಾಡಿದ್ರ ಚಲೋ ಮದ್ವಿ ಆಗ್ತೈತಿ, ಚಲೋ ಹುಡುಗಿ ಸಿಗ್ತಾವ. ಸೊ ಏನ್ ಮಾಡಿದ್ರು ಡಬಲ್ ಆಗ್ತೈತಿ. ಹಂಗಂತ ಅಂದ್ರೆ ನಮ್ಮ ಮಾಮ ಇನ್ನೊಂದ್ ಮದ್ವಿ ಸಲಗಿ ಅಂತ ಹೊಂಟಾನಂತ ಇಂಡೈರೆಕ್ಟ್ ಆಗಿ ಹೇಳಕತ್ತಾರ ಅಷ್ಟ. ಸೊ ಈ ಒಂದು ಉದ್ದೇಶ ಇಟ್ಕೊಂಡು ನಾವು ಇವಾಗ ತುಳಜಾಪುರಕ್ಕೆ ಹೊಂಟಿವಿ. ನಮ್ಮ ಕುಲದೇವರು ಕಾಳಿಕಾದೇವಿ ಅಂಬಾಭವಾನಿ ಈ ಅಧಿಕ ಮಾಸದಲ್ಲಿ ಹೋದ್ರೆ ಸ್ವಲ್ಪ ಒಳ್ಳೇದಾಗತ್ತಂತ ಆ ಒಂದು ಉದ್ದೇಶ ಇಟ್ಕೊಂಡು ನಮ್ಮ ಮಾಮ ಪ್ಲಾನ್ ಮಾಡ್ಯಾರ. ಹಂಗಾಗಿ ಎಲ್ರು ಕೂಡಿ ಇವತ್ತು ನಾವು ಹೋಗತ್ತೀವಿ ತುಳಜಾಪುರಕ್ಕ. ಮತ್ತ ತುಳಜಾಪುರ್ನಾಗ ಏನೇನ್ ಐತಿ, ಅಲ್ಲಿ ಏನೇನ ಡೆವಲಪ್ ಮಾಡ್ಯಾರ, ಮತ್ತ ಟೈಮಿಂಗ್ ಏನ್ ಐತಿ, ದರ್ಶನ ತೊಳಕ್ ಎಷ್ಟ್ ಅವರ್ ತಗೋತೈತಿ ಟೈಮಿಂಗ್, ಇವೆಲ್ಲ ಮುಂದ ವಿಡಿಯೋ ಬ್ಲಾಗ್ ನಲ್ಲಿ ಹೇಳ್ತೀನಿ. ಅಲ್ಲಿವರೆಗೂ ವಿಡಿಯೋನ ಕಂಟಿನ್ಯೂ ನೋಡ್ರಿ. Or have we both moved on to different names? Take me back to the start, before the quiet and the scars, when the world felt small. ಹಳೆ ಕೇಸ್ ನೋಡ್ತಾರ. ಹೈವೇ ಪೊಲೀಸ್ ನಿಂತಾರ್ರಿ, ಎಲ್ಲಾ ಗಾಡಿ ಚೆಕ್ ಮಾಡಕತ್ತಾರ. PUC ಲೈಸೆನ್ಸ್ ಎಲ್ಲಾ ತೋರ್ಸ್ಬೇಕಂತ ಹೇಳಕತ್ತಾರ, ಅದಕ್ಕೆ ತೋರ್ಸಕತ್ತೇವಿ. ಸುನಿಲ್ ಕುಮಾರ್ ರಾಠೋಡ್ ಈಗ ತುಳಜಾಪುರ ಸಿಟಿಗೆ ಬಂದೇವ್ರಿ. ಫುಲ್ ಅಂತರ ಸಿಟಿ ಫುಲ್ ರಶ್ ಐತಿ. ಯಾಕಂದ್ರೆ ಅಧಿಕ ಮಾಸ ಸ್ಟಾರ್ಟ್ ಆಗ್ಯದ. ಅಧಿಕ ಮಾಸ ಇರೋದ್ರಿಂದ ಎಲ್ಲಾ ಕಡೆ ರಶ್ ಐತಿ. ಗಾಡಿ ಪಾರ್ಕ್ ಮಾಡೋ ಸಂಬಂಧ ಅಂತ ನಮ್ಮ ಮಾಮ ಇವಾಗ ಇಳಿದ ಮುಂದೆ ಎಲ್ಲಾದ್ರೂ ಜಾಗ ಖಾಲಿ ಐತಂತ ನೋಡಕ್ ಹೋಗ್ಯಾರ. ಮತ್ತು ಅದ್ರಾಗ ಇವತ್ತು ರವಿವಾರ ಕೂಡ ಐತಿ. ಅಧಿಕ ಮಾಸದಲ್ಲಿ ರವಿವಾರ ಎಲ್ಲ ಕಡೆಯಿಂದ ದೇವ್ರ ದರ್ಶನ ಮಾಡಕ್ಕಂತ ಬಂದಾರ. ಮೇ ಬಿ ಭಾಳ ರಶ್ ಇರ್ಬೋದು, ಯಾಕಂದ್ರೆ ಸಿಟಿ ಎಂಟ್ರಿ ಆಗುವಾಗ ಬೇರೆ ರೂಟ್ದಿಂದ ಒಳಗೆ ಕಳ್ಸ್ಯಾರ. ಸಿಟಿ ತುಂಬ ಫುಲ್ ಗಾಡಿಗಳು ರಶ್ದಿಂದ ಇತ್ತು. ನೋಡು, ಇನ್ನು ಗುಡಿ ಒಳಗೆ ಇನ್ನೂ ಭಾಳ ರಶ್ ಇರ್ಬೋದು. ಗಾಡಿ ಪಾರ್ಕ್ ಮಾಡಿ ಈಗ ಗುಡಿಗೆ ಬಂದೇವಿ. ಹೊರಗಂತೂ ಭಾಳ ರಶ್ ಐತಿ. ಗುಡಿ ಒಳಗೆ ಹೋಗೋಕೆ ಫ್ರೀ ಎಂಟ್ರಿ ಐತೋ ಇಲ್ಲ ಟಿಕೆಟ್ ತೆಗೆಸ್ಕೊಂಡು ಹೋಗ್ಬೇಕಂತ ಕೌಂಟರ್ನಾಗ ಕೇಳೋಣ. ಟಿಕೆಟ್ ತೆಗೆಸ್ಕೊಂಡು ಈಗ ಗುಡಿಯಾಗ ಹೋಗತ್ತೀವಿ. ಪ್ರತಿಯೊಬ್ಬರಿಗೆ 500 ರೂಪಾಯಿ ಐತ್ರಿ. ಮತ್ತು ಟಿಕೆಟ್ ತೆಗ್ಸೋಕೆ ಭಾಳ ಜನ ಕೂಡ ಇದ್ರು, ಹಾಗಾಗಿ 1 ಗಂಟೆ ಟೈಮ್ ಅಲ್ಲೇ ಐತಿ ನಮಗೆ. ಇದು ಗುಡಿ ಒಳಗಿನ ಆವರಣ ಐತ್ರಿ. ಈ ಗುಡಿಯನ್ನು ಸುಮಾರು 12ನೇ ಶತಮಾನದಾಗ ಕದಂಬ ರಾಜವಂಶದ ಮರಾಠ ಮಹಾಮಂಡಳೇಶ್ವರ ಮಾರದದೇವ ಎಂಬುವರು ಈ ಗುಡಿಯನ್ನು ನಿರ್ಮಿಸ್ತಾರೆ. ಇಲ್ಲಿ ನವರಾತ್ರಿ ಮತ್ತು ದಸರಾ ಟೈಮ್ದಾಗ ಲಕ್ಷಾಂತರ ಭಕ್ತರು ದೇವಿ ದರ್ಶನ ಪಡೆಯೋಕ್ಕೆ ತುಳಜಾಪುರಕ್ಕೆ ಬಂದಿರ್ತಾರೆ. ಪೌರಾಣಿಕ ಕಥೆಗಳ ಪ್ರಕಾರ ಅನುಭೂತಿ ಅನ್ನೋ ಭಕ್ತೆ ಇಲ್ಲಿ ತಪಸ್ ಮಾಡ್ತಿದ್ದಾಗ ಒಬ್ಬ ರಾಕ್ಷಸ ಅವಳ ಮೇಲೆ ದಾಳಿ ಮಾಡಕ್ಕೆ ಬರ್ತಾನಂತೆ. ಅವಾಗ ದೇವಿ ಶಕ್ತಿಯು ಭವಾನಿ ರೂಪದಾಗ ಬಂದು ಆ ರಾಕ್ಷಸನ ಸಂಹರಿಸಿ ತನ್ನ ಭಕ್ತೆಯನ್ನು ಕಾಪಾಡ್ತಾಳಂತೆ. ಅವಾಗ ಭಕ್ತರ ಪ್ರಾರ್ಥನೆ ಮೇರೆಗೆ ತುಳಜಾ ಭವಾನಿ ದೇವಿ ಇಲ್ಲೇ ನೆಲೆಸಿದಳು ಅಂತ ಹೇಳ್ತಾರೆ. ಮತ್ತು ತುಳಜಾ ಭವಾನಿ ದೇವಿ ಮರಾಠ ಸಾಮ್ರಾಜ್ಯದ ಸ್ಥಾಪಕ ಛತ್ರಪತಿ ಶಿವಾಜಿ ಮಹಾರಾಜರ ಮತ್ತು ಭೋಸ್ಲೆ ಮನೆತನದ ಕುಲದೇವತೆ ಆಗಿದ್ದರು. ಛತ್ರಪತಿ ಶಿವಾಜಿ ಮಹಾರಾಜರು ಯಾವುದೇ ಯುದ್ಧಕ್ಕೆ ಹೋಗೋ ಮೊದಲು ತುಳಜಾ ಭವಾನಿ ದೇವಿಯ ಆಶೀರ್ವಾದ ಪಡ್ಕೊಂಡು ಹೋಗ್ತಿದ್ರು.
ಮತ್ತು ತುಳಜಾಭವಾನಿ ದೇವಿ ಸ್ವತಃ ಪ್ರತ್ಯಕ್ಷಳಾಗಿ ಶಿವಾಜಿ ಮಹಾರಾಜರಿಗೆ ಭವಾನಿ ಖಡ್ಗ ನೀಡಿದ್ರು ಅಂತ ನಂಬಿಕೆ ಐತ್ರಿ. ದೇವ್ರ ದರ್ಶನ ಮುಗಿಸ್ಕೊಂಡು ಈಗ ನಾವು ರಿಟರ್ನ್ ಬಿಜಾಪುರಕ್ಕೆ ಹೊಂಟೀವಿ ರೀ. 2 ಗಂಟೆ ದೇವ್ರ ದರ್ಶನಕ್ಕೆ ಒಳಗೆ ಹೋದವರು 4-4:15 ಹೊರಗೆ ಬಂದಿವಿ. ಆದರೂ ದೇವ್ರ ದರ್ಶನ ಚಲೋ ಇತ್ತು. ಒಳಗೆ ಹೋಗೋಕ್ಕೆ 500 ರೂಪಾಯಿ ಟಿಕೆಟ್ ತೆಗೆಸ್ಕೊಂಡು ಹೋದೀವಿ. ಅದರ ಹೊರಗೆ ಅಷ್ಟೊಂದು ನಮಗೆ ಕರೆಕ್ಟ್ ಇನ್ಫಾರ್ಮೇಷನ್ ಕೊಡಲಿಲ್ಲ. ಅಲ್ಲೇ ಸ್ವಲ್ಪ ಟೈಮ್ ಆಯ್ತು ನಮಗೆ. ಹಾಗಾಗಿ ದೇವ್ರ ದರ್ಶನ ಮಾಡೋಕ್ಕೆ ಸ್ವಲ್ಪ ಟೈಮ್ ಹಿಡಿತು. ಅಧಿಕ ಮಾಸ ಇರೋದ್ರಿಂದ ಒಳಗೆ ಕೂಡ ಗುಡಿಯಾಗ ಫುಲ್ ರಶ್ ಇತ್ತು. ಸ್ವಲ್ಪ ಅಲ್ಲಿ ಟೈಮ್ ಕೂಡ ಹಿಡಿತು. ಒಂದು ಕಡೆ 200 ರೂಪಾಯಿ ಟಿಕೆಟ್ ಮತ್ತು 500 ರೂಪಾಯಿ ಟಿಕೆಟ್ 2 ಟಿಕೆಟ್ಗಳು ಅದಾವೆ. ಅದ್ರಾಗ ನಾವು 500 ರೂಪಾಯಿ ಟಿಕೆಟ್ ತೆಗೆಸ್ಕೊಂಡು ಹೋಗಿ ಬಂದಿವಿ. ದೇವಿ ದರ್ಶನ ಫುಲ್ ಕ್ಲೋಸಾಗಿ ದರ್ಶನ ಮಾಡಿದ್ವಿ. ಚಲೋ ದರ್ಶನ ಆಯ್ತು. ಮಾಮಾಗ ಮತ್ತು ಅಕ್ಕಗೆ ವಾಮಿಟ್ ಬರಾಕ್ತೈತಂತ. ಸೊ ಈಗ ಮನೆಗಂತೂ ಬಂದುಬಿಟ್ಟಿವಿ. ಮುಂಜಾನೆ 11 ಗಂಟೆಗೆ ನಮ್ಮ ತುಳಜಾಪುರ ಟ್ರಿಪ್ ಪ್ರಾರಂಭ ಆಗಿದ್ದ. ಈಗ ನಮ್ಮ ತುಳಜಾಪುರ ಟ್ರಿಪ್ ಕೊನೆಗೊಳಕತ್ತೈತಿ. ಈ ಟ್ರಿಪ್ನಾಗ ನಾವು ತುಳಜಾಭವಾನಿ ಒಂದು ದೇವಿ ಆಶೀರ್ವಾದ ಪಡ್ಕೊಂಡು ಈಗ ನಾವು ಮನೆಗೆ ಬಂದೀವಿ. ನಮ್ಮ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ. ಈ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಹಂಗೆ ಮತ್ತು ಎಲ್ರಿಗೂ ವಿಡಿಯೋ ಶೇರ್ ಮಾಡಿರಿ. ಮತ್ತು ಇನ್ನೊಂದು ಹೊಸ ವಿಡಿಯೋದಾಗ ಮತ್ತೆ ಸಿಗೋಣ್ರಿ. ಅಲ್ಲಿವರೆಗೂ ಬಾಯ್ ಬಾಯ್. We were sparks on quiet streets, two hearts finding where to meet. But life pulled us apart, left me talking to the dark. If I called you tonight, would it feel the same? Or have we both moved on to different names?